ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬಜ್ಜಿ ಬೋಂಡ ಆ ಥರ ಮಾಡೋದಕ್ಕೆ ಮಿಕ್ಸು ಫಸ್ಟೇ ಮಾಡಿ ಇಟ್ಕೊಬಿಟ್ರೆ ಅವಾಗ ನಿಮಗೇನು ಬೇಕೋ ಆ ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು. ಅದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೀಗಾಗಿ ಇದರಲ್ಲಿ ಇದು ಬೇಸನ್ನು, ಇದು ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾ, ರೈಸ್ ಫ್ಲೋರು, ಇದು ಇಂಗು, ಉಪ್ಪು, ಇದಿಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ, ಮತ್ತು ಚಿಲ್ಲಿ ಪೌಡರು, ಇದಿಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಯಾವ ತರಕಾರಿಗಾರು ಹಾಕ್ಕೊಂಡು ಪಕೋಡನ ಮಾಡೋಕ್ಕೋ, ಬಜ್ಜಿ ಮಾಡೋಕ್ಕೋ, ಬೋಂಡ ಮಾಡೋಕ್ಕೋ, ಏನು ಮಾಡೋದಕ್ಕೂ ಸ್ವಲ್ಪ ನೀರು, ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ಟು ಇಮಿಡಿಯೇಟಾಗಿ ಮಾಡ್ಕೋಬೋದು. ಸೊ ನಾನು ಯೂಶ್ವಲಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಬಿಡ್ತೀನಿ. ಅವಾಗ ಸ್ವಲ್ಪನೂ ಮಾಡ್ಕೋಬೋದು, ಜಾಸ್ತಿನೂ ಬೇಕು, ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇರ್ಬೋದು ಅಂತೇಳಿ. ಇದು 4 ಕಪ್ ಬೇಸನ್ ತೊಗೊತೀನಿ. ಇದು 1/4 ಟೀ ಸ್ಪೂನಷ್ಟು ಸೋಡಾ, ಇದೊಂದು 4-5 ಸ್ಪೂನಷ್ಟು ರೈಸ್ ಫ್ಲೋರು, 1 ಸ್ಪೂನಷ್ಟು ಇಂಗು, ಸಾಲ್ಟ್ ಕಮ್ಮಿನೇ ಹಾಕಿರ್ತೀನಿ. ಮಾಡೋ ಹೊತ್ತಿಗೆ ಒಂದು ಸತಿ ಟೇಸ್ಟ್ ಮಾಡ್ಕೊಂಡು ನೋಡ್ಕೋಬೋದು. ಖಾರನೂ ಅಷ್ಟೇ 1 ಸ್ಪೂನಷ್ಟು ಹಾಕಿರ್ತೀನಿ. ಆಮೇಲೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಇದು ಮೋಸ್ಟ್ ಆಫ್ ಇದು ಎಕ್ಸ್ಟ್ರಾ ಸ್ಪೈಸ್ ಇರೋದ್ರಿಂದ ಬೇಕಾಗಲ್ಲ. ಸೊ ಅದಷ್ಟು ಹೇಗೆ ಅಂತ ಮಿಕ್ಸ್ ಮಾಡೋದು ತೋರಿಸ್ತೀನಿ. ಹಾಯ್ ಗೈಸ್, ಟುಡೇ ಐ ಆಮ್ ಶೋಯಿಂಗ್ to make and keep the batter for bhaji, bonda, pakodas, those kind of things. If you mix it and keep all this stuff, it will be immediate to do. If any guest comes or if you feel like eating, you can just cut some vegetables, mix this powder, add some 1 or 2 spoons of heated oil and some water, mix it and then do the bhaji, bonda, pakodas, any kind of thing. So I'll be mixing this one. I'll take 4 cups of besan, half cup of rice flour, half teaspoons of this is a cooking soda, and asafoetida and salt and extra hot chili powder. All this one I'll put it on the sheet, mix it, then put in a airtight container. So anytime I want to do, I'll just take like half cup or something, then mix it with 2-3 spoons of hot oil and according to the thickness water, and then mix it and then add vegetables like potato, like eggplant or ridge gourd, onion, spinach, Malabar spinach, those kind of thing. Anything we can just add it and do immediately. So I'll just show how to mix it. ಇಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ರೈಸ್ ಫ್ಲೋರ್ ಹಾಕ್ತೀನಿ. So much besan have taken. I'll be adding rice flour right now. ಈ ಸ್ಪೂನಲ್ಲಿ 4 ಸ್ಪೂನ್ ರೈಸ್ ಫ್ಲೋರ್ ತೊಗೊಂಡಿದ್ದೀನಿ. ಇನ್ ದಿಸ್ ಸ್ಪೂನ್ ಹ್ಯಾವ್ ಟೇಕನ್ 4 ಸ್ಪೂನ್ಸ್ ಆಫ್ ರೈಸ್ ಫ್ಲೋರ್. ಇನ್ ದಿಸ್ ಸ್ಪೂನ್ 2 ಸ್ಪೂನ್ಸ್ ಆಫ್ ಚಿಲ್ಲಿ ಪೌಡರ್. ನಾವು ಹ್ಯಾವ್ ಟೇಕನ್ ಅಸಫೋಟಿಡಾ 1 ಫುಲ್ ಸ್ಪೂನಷ್ಟು ಇಂಗು ತೊಗೊಂಡಿದ್ದೀನಿ. ಅಸಫೋಟಿಡಾ 1 ಫುಲ್ ಸ್ಪೂನು. ನಾವು ಐಲ್ ಬಿ ಆ್ಯಡಿಂಗ್ ಸಾಲ್ಟ್ ಇನ್ ದಿಸ್ ಸ್ಪೂನ್ 2 ಸ್ಪೂನ್ಸ್, 2 ಸ್ಪೂನ್ ಸಾಲ್ಟ್ ತೊಗೊಂಡಿದ್ದೀನಿ. ಇವಾಗ ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕ್ತಿದ್ದೀನಿ. ಅದು ಇದೇ ಸ್ಪೂನಲ್ಲಿ ಅರ್ಧ ಸ್ಪೂನು ಕುಕ್ಕಿಂಗ್ ಸೋಡಾ. ಸೊ ಮಚ್ ಐ ವಿಲ್ ಬಿ ಆ್ಯಡಿಂಗ್. ಇಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಇದಿಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಂಟೈನರಲ್ಲಿ ಹಾಕಬೇಕು. ಐ ವಿಲ್ ಮಿಕ್ಸ್ ಎವ್ರಿಥಿಂಗ್ ಟುಗೆದರ್, ದೆನ್ ಐ ವಿಲ್ ಪುಟ್ ಇನ್ ಎ ಕಂಟೈನರ್. ಕಂಪ್ಲೀಟ್ಲಿ ಮಿಕ್ಸ್ ಆಯಿತು. ನಾವು ಇಟ್ಸ್ ರೆಡಿ. ವಿ ವಿಲ್ ಪುಟ್ ಇನ್ ಅ ಕಂಟೈನರ್. ಸೊ ಇವಾಗಿದು ರೆಡಿಯಾಗಿದೆ. ಇದನ್ನು ಆನಿಯನ್ನು ಯಾವ್ದಾದ್ರು ಪಕೋಡ ಮಾಡುವ ಟೈಮಲ್ಲಿ ಸುಮ್ಮನೆ ಒಂದು 4-5 ಸ್ಪೂನ್ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ಮಾಡ್ಕೋಬೋದು. ಯು ವಾಂಟ್ ಟು ಡೂ ಪಕೋಡ, just cut the onion,
put some green chilies, so, then mix this one, and then add little bit of 1 or 2 spoons of hot oil, mix it with water, then fry it in oil, or you can try even on the air fryer or the oven or the waffle maker. Thanks for watching. Don't forget to subscribe ಮಾಡೋದು ಮರಿಬೇಡಿ, share ಮಾಡಿ. Okay, bye.